ಮಕರ ರಾಶಿಯವರಿಗೆ ನಾವು ಈ ವರ್ಷ ನೋಡೋದಾದರೆ ಸಪ್ತಮ ಸ್ಥಾನದಲ್ಲಿ ಗುರು ಉಚ್ಚ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ, 2ನೇ ಸ್ಥಾನದಲ್ಲಿ ರಾಹು, 8ರಲ್ಲಿ ಕೇತು. ಹಾಗಾಗಿ ಆರ್ಥಿಕವಾಗಿ ಸಾಕಷ್ಟು ನಷ್ಟಗಳು ಉಂಟಾಗಿರುವಂತಹ ಸಾಧ್ಯತೆ, ಕಳೆದ ವರ್ಷದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇಲ್ಲದೆ ಸ್ವಲ್ಪ ತೊಂದರೆ ಆಗಿ ವಿನಾಕಾರಣ ತಿರುಗಾಟ ಅನ್ನುವಂಥದ್ದು ಈ ವರ್ಷ ಎಲ್ಲವೂ ಕೂಡ ನಿಮಗೆ ಹಿಂದೆ ಕಂಡಿದೆ. ಆದರೆ ಇನ್ನು ಮುಂದೆ ನಿಮ್ಮ ರಾಶಿಯ ಮೇಲೆ ಗುರುವಿನ ಪೂರ್ಣ ದೃಷ್ಟಿ ಬರೋದ್ರಿಂದ, ಅದರ ಜೊತೆಗೆ ಸಪ್ತಮ ಸ್ಥಾನವನ್ನು ನಾನು ಅವಾಗಲೇ ಹೇಳಿದಾಗೆ ಮನೆಯಲ್ಲಾದರೆ ಹೆಂಡತಿ ಗಂಡ ಇತ್ಯಾದಿಯನ್ನು ಚಿಂತನೆ ಮಾಡ್ತೀವಿ, ಹೊರಗಡೆ ಆದರೆ ವ್ಯಾಪಾರ ವ್ಯವಹಾರ, ನಾವು ಜನಗಳ ಜೊತೆ ಹೇಗೆ ವ್ಯವಹರಿಸ್ತೀವಿ, ನಮ್ಮ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಹೇಗಿರ್ತಾರೆ, ನಮ್ಮ ಜೊತೆ ಇರುವಂತಹ ನಮ್ಮ ಕೆಲಸದವರು, ನಮ್ಮ ಜೊತೆ ಕೆಲಸ ಮಾಡತಕ್ಕಂಥವ್ರು ಹೇಗಿರ್ತಾರೆ, ನಾವು ಕೆಲಸ ಮಾಡುವಂತಹ ವೃತ್ತಿಯನ್ನು ಮಾಡುವಂತಹ ಕೆಲಸದ ಜಾಗ ಹೇಗಿರುತ್ತೆ, ಇದನ್ನು ಚಿಂತನೆ ಮಾಡುವಂತಹ ಒಂದು ಸ್ಥಾನ ಆಗಿರುತ್ತೆ. ಅಲ್ಲಿ ಗುರು ಉಚ್ಚ ರಾಶಿಯಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಒಳ್ಳೆಯ ರೀತಿಯಾಗಿರುವಂತಹ ಒಂದು ಪರಿಸ್ಥಿತಿಗಳು ಅನ್ನುವಂಥದ್ದು ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವನದಲ್ಲಿ ನಿರ್ಮಾಣ ಆಗುವಂತಹ ಸಾಧ್ಯತೆ. 8ರಲ್ಲಿ ರಾಹು ಇದ್ದಾನೆ. ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತಂದರೆ ಇವಾಗಲೂ ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕು. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಆರ್ಥಿಕವಾಗಿ ತಡೆ ಅನ್ನುವಂಥದ್ದು ಏನಿದೆ ಅದು ಇವಾಗ ತಕ್ಷಣಕ್ಕೆ ನಿವೃತ್ತಿ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ನಿವೃತ್ತಿ ಆಗುವಂತಹ ಮಾರ್ಗಕ್ಕೆ ನೀವು ಬರ್ತೀರಾ ಅಂತ ಹೇಳಿದ್ರೆ ಅದು ಸುಳ್ಳಾಗಲಿಕ್ಕಿಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಈ ವರ್ಷ ಗುರುವಿನ ಬಲ ಪ್ರಾಪ್ತವಾಗತ್ತೆ. ರಾಹುಕೇತು ಸ್ವಲ್ಪ ಅಶುಭ ಸ್ಥಾನದಲ್ಲಿದ್ದಾರೆ. ರಾಹುಕೇತುಗಳಿಗೆ ಸಂಬಂಧಪಟ್ಟಿರುವಂತಹ ಪೂಜೆ, ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಮತ್ತು ಗಣಪತಿಯನ್ನು, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆಯನ್ನು ಮಾಡುವಂಥದ್ದು ರಾಹುಕೇತುಗಳಿಂದ ಬರಬಹುದಾಗಿರುವಂತಹ ಒಂದಷ್ಟು ಅನಿಷ್ಟ ಫಲಗಳನ್ನು ನಿವೃತ್ತಿ ಮಾಡ್ಕೋಬೋದಾಗಿದೆ. ಅಥವಾ ನಮಗೆಲ್ಲರಿಗೂ ಗೊತ್ತಿರುವಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಹತ್ತಿರ ಇರುವಂತಹ ಕಾಳಹಸ್ತಿ ಕ್ಷೇತ್ರದಲ್ಲಿ ರಾಹುಕೇತುಗಳ ವಿಶೇಷವಾಗಿರುವಂತಹ ಸನ್ನಿಧಾನ ಅನ್ನುವಂಥದ್ದು ಈಶ್ವರನ ರೂಪದಲ್ಲಿ ಕಾಣಸಿಗುತ್ತೆ. ಅಲ್ಲಿ ಹೋಗಿ ಪೂಜೆಯನ್ನು ಮಾಡುವಂಥದ್ದು, ಕಾಳಹಸ್ತೀಶ್ವರನಿಗೆ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಈಶ್ವರನಿಗೆ ಮಾಡಿಸುವಂಥದ್ದು ತುಂಬ ಉತ್ತಮ ಫಲಗಳನ್ನು ತಂದುಕೊಡಲಿದೆ. ರಾಹು ಕೇತುಗಳಿಂದ ಬರುವಂತಹ ಅನಿಷ್ಟ ನಿವೃತ್ತಿ ಆಗ್ತಾ ಆರೋಗ್ಯದಲ್ಲಿ ಏನಾದ್ರು ಒಂದಷ್ಟು ಕೇತು, ಯಾಕೆಂದರೆ ಹೊಟ್ಟೆಗೆ ಕಾರಕ ಲಿವರ್, ಹೊಟ್ಟೆ ಇತ್ಯಾದಿ ಸಂಬಂಧವಾಗಿರುವಂತಹ ವಿಚಾರವನ್ನು ನಾವು ಕೇತು ಗ್ರಹದಿಂದ ಚಿಂತನೆಯನ್ನು ಮಾಡ್ಬೋದು. ಆರೋಗ್ಯದ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕಾಗತ್ತೆ ಮಕರ ರಾಶಿಯವರು. ಇಲ್ಲ ಅಂತಂದರೆ ಈ ವರ್ಷ ಆರೋಗ್ಯ ಸಂಬಂಧವಾಗಿರುವಂತಹ ಒಂದಷ್ಟು ತೊಂದರೆಗಳು ಅನ್ನುವಂಥದ್ದು ಮಕರ ರಾಶಿಯವರಿಗೆ ಸಹಜವಾಗಿ ಒಂದು 75 ಭಾಗದಷ್ಟು ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನು ಮಾಡ್ಬೋದು. ಸಹಜವಾಗಿ ಒಂದು 25 ಭಾಗದಷ್ಟು ಅಶುಭ ಫಲಗಳನ್ನು ಕೂಡ ನಿರೀಕ್ಷಣೆಯನ್ನು ಮಾಡ್ಬೋದು. ಅಶುಭ ಫಲಗಳೆಲ್ಲ ದೂರವಾಗಬೇಕು ಅಂದರೆ ರಾಹುಕೇತುಗಳ ಆರಾಧನೆಯನ್ನು ಮಾಡಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ.